ಜರ್ನಿಯನ್ನ ನಾವಿಬ್ರು ಜಸ್ಟ್ ಒಂದು 15 ದಿನದಲ್ಲಿ ಹೊಡೆದಾಕಿದೀವಿ ಅಂದ್ರೆ ಯೋಚನೆ ಮಾಡಿ. ಹಾಗಂದ್ರೆ ಏನರ್ಥ? ಇದ್ರಲ್ಲೂ ನಿಮ್ಗೆ ಯಾರಿಗೂ ತಲೆ ಇಲ್ಲ ಅಂತ ಅರ್ಥ. ಇಲ್ಲಿ ನಮ್ಮನ್ನ ಹೈಲೈಟ್ ಮಾಡೋದಲ್ಲ. ನಾನು ಹೇಳ್ಬಿಡ್ತೀನಿ ಏನಕ್ಕೆ ಅಂತ ಹೇಳ್ಬಿಡ್ತೀನಿ. ಇಲ್ಲಿ ನಮ್ಮನ್ನ ಹೈಲೈಟ್ ಮಾಡೋ ಅವಶ್ಯಕತೆನೇ ನಿಮ್ಗೆ ಇರ್ಲಿಲ್ಲ. ಸ್ಟಾರ್ಟಿಂಗ್ ಇಂದ ನಿಮ್ಗೆ 70-75 ದಿವಸವರೆಗೂ ಜನ ಅವರಿಲ್ಲಿ ಸಾವಿರಾರು ರೀಸನ್ಸ್ ಇತ್ತು. ನಿಮ್ ಕಣ್ಣಿಗೆ ಕಾಣಿಸಿದೆ ನಾವೇ ಏನೋ ಒಂದು ಬಿಟ್ಬಿಡೋದು ಈ ತರ. ಬಟ್ ಇವಾಗ ಮ್ಯಾಕ್ಸಿಮಮ್ ಬಿದ್ದಿದೇನು? ನಾನು ರಘು ಸರ್ಗೂ ಇವತ್ತು ಅದನ್ನೇ ಹೇಳಿದೆ. ಗಿಲ್ಲಿ ಅಂತ ಬಂದ್ರೆ ಜೋಕ್ ಮಾಡ್ತಾನೆ, ಮನ್ಸಿಗೆ ಹರ್ಟ್ ಮಾಡ್ತಾನೆ. ಅಲ್ಲಲ್ಲ ನಾನು ಹೇಳಿದ್ದು 3 ವಾರ ನಾವು ಬಂದಾಗಿಂದ ಇದೇ ರೀಸನ್. ಅವನ ನಾಮಿನೇಟ್ ಮಾಡಿ ತೊಂದ್ರೆ ಇಲ್ಲ, ಬೇರೆ ರೀಸನ್ಗಳು ಕೊಡಿ. ನಾನು ಕೊಟ್ಟಿಲ್ಲ ರೀಸನ್ ಅಲ್ಲ ಹೇಳಿದ್ದು. ಮೋಸ್ಟ್ ಆಫ್ ದೆಮ್ 80% ಆಫ್ ದ ಮನಿ ಅದೇ ಕೊಡೋದು. ಗೈಸ್ ಪ್ರೊಮೋ ನೋಡಿ ಏನಷ್ಟು ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಇಲ್ಲಿ ರಜತ್ ಹೇಳ್ತಿರೋದ್ರಲ್ಲೂ ಅರ್ಥ ಇದೆ. ಬಟ್ ಏನಪ್ಪ ಒಂದು ವಿಷಯ ಮ್ಯಾಟ್ರ್ ಆಗೋದೇನೆಂದರೆ ಅಲ್ಲಿ ಎಲ್ಲರನ್ನೂ ಬಿಟ್ಟು ಇವ್ರ ಮೇಲೆ ಒಂದು ನಾಮಿನೇಟ್ ಮಾಡೋಂಥದ್ದು ಇನ್ನೊಂದೇನೋ ಮಾಡೋಂಥದ್ದು ಮಾಡ್ತಾರೆ ಅಂದರೆ ಅದಕ್ಕೊಂದೇನೋ ಕಾರಣ ಇರುತ್ತೆ. ಆ ಕಾರಣ ಎಷ್ಟು ವ್ಯಾಲಿಡ್ ಇದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಬಿಟ್ಟು ಇನ್ನೊಂದು ವಿಷಯ ಏನಪ್ಪ ಅಂದರೆ ಗಿಲ್ಲಿ ವಿಷಯ. ಸೊ ಗಿಲ್ಲಿ ವಿಷಯದಲ್ಲಿ ಇದೇನು ಹೊಸ್ತಂತೂ ಅಲ್ಲ. ಇವಾಗ ರಜತ್ ಅವ್ರು ಏನು ಹೇಳ್ತಿದ್ದಾರೆ ಅದಕ್ಕೆ 100% ಸತ್ಯ ಅಂತಲೇ ಹೇಳ್ಬೋದು. ನೀವು ಅಬ್ಸರ್ವ್ ಮಾಡಿ ಅವರೆಲ್ಲ ಕಾರಣಗಳು ಕೂಡ ಸೇಮ್ ಅದೇ ಬರ್ತಾನೆ ಇರುತ್ತೆ. ಬಟ್ ಇಲ್ಲಿ ಇನ್ನೊಂದು ಪಾಯಿಂಟ್ ಕೂಡ ಬರುತ್ತೆ, ಅಂದರೆ ಆ ತಪ್ಪನ್ನು ತಿದ್ಕೊಂಡಿಲ್ಲ ಅದಕ್ಕೋಸ್ಕರನೇ ಕೊಡ್ತಾ ಇದ್ದಾರೆ ಅಂತ ಕೂಡ ಬರ್ಬೋದು. ಬಟ್ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ಅಲ್ಲಿ ಒಂದು ವಿಷಯ ಏನಿದೆ ಅದಕ್ಕೆ ಕ್ಲಾರಿಟಿ ಆಲ್ರೆಡಿ ಇವರು ಗಿಲ್ಲಿಯವ್ರು ಕೊಟ್ಟಿರ್ತಾರೆ. ಪ್ರತಿಯೊಂದು ವಿಷಯಗಳಿಗೂ ಕೂಡ ಯಾರೇ ಒಂದು ಕ್ವಶನ್ ಮಾಡಿದ್ರು ಕೂಡ ಗಿಲ್ಲಿಯವ್ರ ಕಡೆಯಿಂದ ಉತ್ತರ ಇದ್ದೇ ಇರುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಉತ್ತರಗಳನ್ನ ಕೊಟ್ಟರೂ ಕೂಡ ಸ್ಟಿಲ್ ಏನು ಮಾಡ್ತಾರೆ ಅಂದರೆ ಅದೇ ಕತೆಗಳನ್ನ ಇಟ್ಕೊಂಡು ಅದೊಂದೇ ಒಂದು ರೀಸನ್ ಇಟ್ಕೊಂಡು ಗಿಲ್ಲಿಗೆ ನಾಮಿನೇಟ್ ಕಳಪೆ ಇದು ಕೊಟ್ಕೊಂಡು ಬರ್ತಾರೆ. ರಿಪೀಟೆಡಾಗಿ ಮಾಡ್ತಿದ್ದಾರೆ ಅನ್ನೋದು ಕೂಡ ಸತ್ಯ ಇರ್ಬೋದು. ಜೊತೆಗೆ ಅಲ್ಲಿ ಅದಕ್ಕೆ ಕ್ಲಾರಿಟಿ ಕೊಟ್ಟಿದ್ದಾರೆ ಕೂಡ ಸತ್ಯ ಇದ್ಮೇಲೆ ಇಲ್ಲಿ ಸ್ವಲ್ಪ ಸ್ಪರ್ಧಿಗಳು ಅರ್ಥ ಮಾಡ್ಕೋಬೇಕಾಗುತ್ತೆ. ಆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಎಡಗಿದ್ದಾರೆ. ಅದಕ್ಕೆ ಈ ಸೀಸನ್ ಈ ಥರ ಕೂಡ ಹೋಗ್ತಿದೆ ಅಂತ ಕೂಡ ಹೇಳ್ಬೋದು. ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.